ನಾಳೆಯಿಂದ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಎದುರಾಗುತ್ತಾ? ಮುಷ್ಕರಕ್ಕೆ ವೈದ್ಯರು ಸಜ್ಜಾಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಮನವೊಲಿಕೆ ಮಾಡುವ ಸರ್ಕಸ್ ಮಾಡ್ತಾ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ನಾಳೆಯಿಂದ ಹೆಲ್ತ್ ಎಮರ್ಜೆನ್ಸಿ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಈಗ. ಆರೋಗ್ಯ ಸಚಿವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಂಧಾನ ಸಭೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಮುಷ್ಕರದ ಭವಿಷ್ಯ ನಿರ್ಧಾರ ಆಗಲಿದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಚಿವ ಮಹದೇವಪ್ಪ, ಆರೋಗ್ಯ ಅಧಿಕಾರಿಗಳು, ವೈದ್ಯರ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿ. ನಾಳೆಯಿಂದ OPD ಬಂದ್ ಮಾಡೋದಕ್ಕೆ ವೈದ್ಯರು ನಿರ್ಧರಿಸಿದ್ದಾರೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ವೈದ್ಯರು. ವೈದ್ಯರ ಸಂಘದಿಂದ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ನಾಳೆಯಿಂದ OPD ಬಂದ್ ಮಾಡಿ ಕಪ್ಪು ಪಟ್ಟಿಯನ್ನ ಧರಿಸಿ ಸೇವೆ. ಸರ್ಕಾರ ಬೇಡಿಕೆ ಈಡೇರಿಸದೆ ಹೋದರೆ ಕರ್ತವ್ಯಕ್ಕೆ ಗೈರಾಗಲು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಮುಷ್ಕರಕ್ಕೆ ಇಳಿಯದಂತೆ ವೈದ್ಯರ ಮನವೊಲಿಕೆಗೆ ಸರ್ಕಾರ ಇಳಿದಿದೆ. ಹೈ ವೋಲ್ಟೇಜ್ ಸಭೆಯ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. ಸಿಎಂ ಸೂಚನೆ ಮೇರೆಗೆನೆ ವಿಧಾನಸೌಧದಲ್ಲಿ ನಡೀತಾ ಇರೋ ಹೈ ವೋಲ್ಟೇಜ್ ಮೀಟಿಂಗ್ ಇದು. ಮೀಟಿಂಗ್ ನಡೀತಾ ಇದೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ. ಈ ಮೀಟಿಂಗ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಒಂದು ವೇಳೆ ಈ ಸಭೆಯಲ್ಲೇನಾದರೂ ಸಂಧಾನ ಆಗದೆ ಹೋದರೆ ನಾಳೆಯಿಂದ ವೈದ್ಯರು ಮುಷ್ಕರ ನಡೆಸೋದು ಪಕ್ಕ. ಸರ್ಕಾರದ ವಿರುದ್ಧ ಈಗ ವೈದ್ಯರು ಸಮರ ಸಾರಿದ್ದಾರೆ. ಈ ಎಲ್ಲ ಬೆಳವಣಿಗೆಯನ್ನ ಗಮನಿಸ್ತಾ ಹೋದರೆ ರಾಜ್ಯದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಈ ಸಭೆಯ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನಾವು ಗಮನಿಸ್ತಾ ಇದ್ದೀವಿ ಸರ್ಕಾರದ ವಿರುದ್ಧ ವೈದ್ಯರು ಸಮರ ಸಾರಿದ್ದಾರೆ. ಈಗ ಹೈ ವೋಲ್ಟೇಜ್ ಸಭೆ ಕೂಡ ನಡೀತಾ ಇದೆ. ಈ ಸಭೆ ಆರಂಭ ಆಗಿ ಎಷ್ಟೊತ್ತಾಯ್ತು? ಏನಾಗ್ತಾ ಇದೆ ಸಭೆಯಲ್ಲಿ? ಯಾರೆಲ್ಲ ಇದ್ದಾರೆ? ವೀಣಾ, ಈಗಾಗಲೇ ಹಲವಾರು ಬೇಡಿಕೆಗಳನ್ನು ವೈದ್ಯರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕಳೆದ 5 ವರ್ಷಗಳಿಂದ ತಡೆ ಹಿಡಿಯಲಾದಂತಹ ಮುಂಬಡ್ತಿಯನ್ನು ನೀಡಬೇಕು, ಜ್ಯೇಷ್ಠತಾ ಪಟ್ಟಿಯನ್ನು ಪ್ರಕಟಗೊಳಿಸಬೇಕು, ವೈದ್ಯರು ಮತ್ತು ಅರೆ ವೈದ್ಯರ ನೇಮಕಾತಿಯನ್ನು, ಖಾಲಿ ಇರುವಂತಹ ವೈದ್ಯರು ಮತ್ತು ಅರೆ ವೈದ್ಯರ ನೇಮಕಾತಿಯನ್ನು ಮಾಡಬೇಕು. ಹೀಗೆ ಇಂಥ ಬೇಡಿಕೆಗಳು ಸೇರಿದಂತೆ ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ವೈದ್ಯರು ಈಗಾಗಲೇ ನಾಳೆಯಿಂದ OPD ಬಂದ್ ಮಾಡಿ ಒಂದು ಪ್ರತಿಭಟನೆ ಮಾಡೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈಗಾಗಲೇ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಆಗಿತ್ತು. ಆದರೆ ಆ ಒಂದು ಸಭೆ ವಿಫಲ ಆಗಿತ್ತು. ಇದೀಗ ಸರ್ಕಾರ ಅಂತಿಮ ಹಂತದ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದೆ. ವೈದ್ಯರ ಮನವೊಲಿಕೆಗೆ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದೆ. ಈಗ ಒಂದು ಕಳೆದ ಅರ್ಧ ಗಂಟೆಯಿಂದ ವಿಧಾನಸೌಧದಲ್ಲಿ ಸಮಾಜ ಕಲ್ಯಾಣ ಸಚಿವರಾದಂಥ HC ಮಹದೇವಪ್ಪ ಅವರ ಕೊಠಡಿಯಲ್ಲಿ ಒಂದು ಸಭೆಯನ್ನು ನಡೆಸಲಾಗ್ತಾ ಇದೆ. ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಇದ್ದಾರೆ, ಹಾಗೆ ಸರ್ಕಾರಿ ವೈದ್ಯರ ಸಂಘದ ಅಧ್ಯಕ್ಷರಾದಂತಹ ರವೀಂದ್ರ ಮೇಟಿ ಇದ್ದಾರೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ CS ಷಡಕ್ಷರಿ ಅವರು ಕೂಡ ಇದ್ದಾರೆ. ಇತರ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಇದ್ದಾರೆ. CM ಸೂಚನೆಯ ಮೇರೆಗೆ ಈ ಒಂದು ಸಭೆ ನಡೀತಾ ಇದ್ದು ಅವರ ಬೇಡಿಕೆಗಳನ್ನು ಪರಿಶೀಲಿಸುವ ಬಗ್ಗೆ ಒಂದಷ್ಟು ಭರವಸೆಗಳನ್ನು ಕೂಡ ಕೊಡಲಾಗ್ತಾ ಇದೆ. ಮತ್ತು ವೈದ್ಯರು ಮುಷ್ಕರವನ್ನು ಮಾಡಿದ್ರೆ ಅದರಿಂದ ಆಗಬಹುದಾದಂತಹ ತೊಂದರೆಗಳನ್ನು ಕೂಡ ಮನವರಿಕೆ ಮಾಡಿ ಕೊಡಲಾಗ್ತಾ ಇದೆ. ಕಳೆದ ಅರ್ಧ ಗಂಟೆಯಿಂದ ಈ ಒಂದು ಸಭೆ ನಡೀತಾ ಇದೆ. ಇದೊಂದು ಸರ್ಕಾರ ಅಂತಿಮ ಹಂತದ ಕಸರತ್ತನ್ನು ಕೂಡ ವೈದ್ಯರ ಒಂದು ಮುಷ್ಕರವನ್ನು ತಡೆಯುವಂತ ನಿಟ್ಟಿನಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಈ ಒಂದು ಸಭೆ ಆದ ಬಳಿಕ ಒಂದು ವೇಳೆ ವೈದ್ಯಾಧಿಕಾರಿಗಳು ಸಭೆಗೆ ಹೋಗುವ ಮುನ್ನ ತಾವು ಕೂಡ ಅವ್ರನ್ನ ಮಾತನಾಡಿಸಿಯೇ ಇರ್ತೀರಿ. ಸರ್ಕಾರ ಕೊಡುವಂತಹ ಭರವಸೆ, ಆ ಭರವಸೆಗೆ ಒಪ್ಕೊಳ್ಳೋ ಸಾಧ್ಯತೆ ಇದೆಯಾ ವೈದ್ಯರ ಸಂಘ? ವೀಣಾ, ಈಗ ಸುಮಾರು 27-28 ಬೇಡಿಕೆಗಳನ್ನು ವೈದ್ಯಾಧಿಕಾರಿಗಳು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಅವುಗಳಲ್ಲಿ ಈಡೇರಿಸಬಹುದಾದಂಥದ್ದು ಒಂದಷ್ಟು ಕೆಲವೊಂದು ಬೇಡಿಕೆಗಳನ್ನಾದರೂ ಈಡೇರಿಸಿ ಇನ್ನೊಂದಷ್ಟು ಬೇಡಿಕೆಗಳಿಗೆ ಸಮಯಾವಕಾಶವನ್ನು ಕೊಟ್ಟು ಮನವೊಲಿಕೆ ಮಾಡಿದ್ದೇ ಆದಲ್ಲಿ ವೈದ್ಯರು ಕೂಡ ಮುಷ್ಕರದ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇದೆ. ಆದರೆ ಇತ್ತ ಸರ್ಕಾರವೂ ಪಟ್ಟು ಬಿಡಲಿಲ್ಲ, ಇತ್ತ ವೈದ್ಯರು ಪಟ್ಟು ಬಿಡಲಿಲ್ಲ ಅಂದರೆ ಅದರ ನೇರ ಪರಿಣಾಮ ಆಗುವಂಥದ್ದು
ರೋಗಿಗಳ ಮೇಲೆ. ಅಂದರೆ ನಾಳೆಯಿಂದ OPD ಬಂದಾದರೆ ಏನೆಲ್ಲ ಪರಿಣಾಮಗಳಾಗಬಹುದು ಅನ್ನುವಂಥದ್ದು ಸರ್ಕಾರದ ಗಮನಕ್ಕೂ ಕೂಡ ಇದೆ. ಹಾಗಾಗಿ ಅವರ ಮನವೊಲಿಕೆ ಮಾಡುವಂಥ ಒಂದು ಪ್ರಯತ್ನಕ್ಕೆ ಅದರಲ್ಲಿ ಯಾವೆಲ್ಲ ಬೇಡಿಕೆಗಳನ್ನು ತಕ್ಷಣಕ್ಕೆ ಈಡೇರಿಸಬಹುದೋ ಅಥವಾ ಯಾವೆಲ್ಲ ಬೇಡಿಕೆಗಳನ್ನು ಕಾಲಮಿತಿಯಲ್ಲಿ ಈಡೇರಿಸಬಹುದೋ ಅವುಗಳನ್ನು ಕೂಡ ಒಂದು ಪಟ್ಟಿ ಮಾಡಿಕೊಂಡಿದ್ದು ಸರ್ಕಾರ ಅದರ ಬಗ್ಗೆ ವೈದ್ಯಾಧಿಕಾರಿಗಳ ಮನವೊಲಿಕೆಗೂ ಕೂಡ ಮುಂದಾಗ್ತಾ ಇದೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಒಂದು ವೇಳೆ ಇದಕ್ಕೆ ಸರ್ಕಾರದ ಮನವಿಗೆ ಸ್ಪಂದಿಸಿದ್ದೇ ಆದಲ್ಲಿ ಮುಷ್ಕರದ ನಿರ್ಧಾರದಿಂದ ವೈದ್ಯರು ಹಿಂದೆ ಸರಿಯಬಹುದು. ಒಂದು ವೇಳೆ ಸರ್ಕಾರ ಕೂಡ ಪಟ್ಟು ಹಿಡಿದಿದ್ದೇ ಆದಲ್ಲಿ ವೈದ್ಯರು ಕೂಡ ಮುಷ್ಕರದ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಕಷ್ಟ ಅಂತ ಹೇಳ್ಬೋದು. ಬಹುಶಃ ಇನ್ನೊಂದು ಅರ್ಧ ಗಂಟೆಯ ಹೊತ್ತಿಗೆ ಈ ಒಂದು ಸಭೆ ಮುಕ್ತಾಯ ಆಗಬಹುದು. ಮಹದೇವಪ್ಪನವರು ಹಿಂದೆ ಆರೋಗ್ಯ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಹಾಗಾಗಿಯೇ ಒಬ್ಬ ಹಿರಿಯ ಸಚಿವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿ ಅನ್ನುವಂಥ ಉದ್ದೇಶದಿಂದ CM ಸಿದ್ದರಾಮಯ್ಯನವರು ಮಹದೇವಪ್ಪನವರ ನೇತೃತ್ವದಲ್ಲಿ ಈ ಒಂದು ಸಂಧಾನ ಸಭೆಯನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಸೂಚನೆಯ ಮೇರೆಗೆ ಇದೀಗ ಸಭೆ ನಡೀತಾ ಇರುವಂಥದ್ದು. ವೀಣಾ, ಥ್ಯಾಂಕ್ ಯು ಸುರೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.